ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೋಗುವ ಸಂದರ್ಭದಲ್ಲಿ ಬೀದರ್ ಮೂಲದ 6 ಮಂದಿ ಅಪಘಾತದಲ್ಲಿ ಮೃತಪಟ್ಟಿದ್ದರು. ಉತ್ತರ ಪ್ರದೇಶದಲ್ಲಿ ಭೀಕರ ರಸ್ತೆ ಅಪಘಾತವಾಗಿತ್ತು. ಈಗ ಪಾರ್ಥಿವ ಶರೀರವನ್ನು ತರಲಾಗಿದೆ. ಸಾವನ್ನಪ್ಪಿದ 6 ಜನರ ಮೃತದೇಹವನ್ನು ಬೀದರ್ಗೆ ತರಲಾಗಿದೆ. 3 ಆಂಬ್ಯುಲೆನ್ಸ್ಗಳಲ್ಲಿ ಬೀದರ್ನ ಲಾಡ್ಗೇರಿಗೆ ಬಂದಿದೆ ಮೃತದೇಹಗಳು. ಫೆಬ್ರವರಿ 22ನೇ ತಾರೀಕು ಉತ್ತರ ಪ್ರದೇಶದಲ್ಲಿ ಸಂಭವಿಸಿದ್ದ ಅಪಘಾತದಲ್ಲಿ, ಅಂದರೆ ಮೊನ್ನೆ, ಇವರು ಮೃತಪಟ್ಟಿದ್ದರು. ಅವರು ಪ್ರಯಾಗ್ರಾಜ್ಗೆ ಹೋಗಿ ಬರುವಂತಹ ಸಂದರ್ಭದಲ್ಲಿ 14 ಜನರ ಪೈಕಿ 6 ಜನ ಮೃತಪಟ್ಟಿದ್ದರು. ಉಳಿದವರಿಗೆಲ್ಲ ಗಾಯ ಆಗಿತ್ತು. ದುರಂತ, ಇದೊಂದು ದೊಡ್ಡ ದುರಂತ. ಬೀದರ್ ಮೂಲದ 6 ಜನ ಮೃತಪಟ್ಟಿದ್ದು. ಕೊನೆಗೂ ಈಗ ಪಾರ್ಥಿವ ಶರೀರವನ್ನು ಊರಿಗೆ ತಂದಿದ್ದಾರೆ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಲ್ಲಿಕಾರ್ಜುನ್ ಅವರಿಂದ ಪಡ್ಕೊಳ್ಳೋಣ. ಮಲ್ಲಿಕಾರ್ಜುನ್, ಈಗ ಅಪಘಾತ ಆಗಿದ್ದು ಮೊನ್ನೆ 22ನೇ ತಾರೀಕು. ಸೊ ಹೇಗೆ ಅಲ್ಲಿಂದ ಇಲ್ಲಿಗೆ ಪಾರ್ಥಿವ ಶರೀರವನ್ನು ತಂದರು? ಕುಟುಂಬಸ್ಥರು ಯಾರ್ಯಾರು ಇದ್ದಾರೆ? ಇದ್ರ ಬಗ್ಗೆ ಏನು ವಿವರ ಏನಿದೆ ಅಂತ? ಖಂಡಿತ ಅರವಿಂದ್, ನಿಜಕ್ಕೂ ಏನು ಒಂದು ಮಹಾ ಕುಂಭಮೇಳಕ್ಕೆ ಹೋಗಿರ್ತಕ್ಕಂಥ ಅಂದರೆ ಬೀದರ್ ಮೂಲದ 6 ಜನ ಏನಿದ್ರೆ ಒಂದು ರೀತಿಯ ದುರ್ಮರಣ ಆಗಿರುವಂಥದ್ದು. ಅಂದರೆ ಸ್ಥಳದಲ್ಲಿ 5 ಜನ ಸತ್ತಿದ್ರು. ಅದಾದ ಬಳಿಕ ಒಬ್ಬರು ಏನು ಮಹಿಳೆ ಏನೋ ಒಂದು ಸಾವನ್ನಪ್ಪಿದ್ರು. ಆದರೆ ಪ್ರಮುಖವಾಗಿ ಅಲ್ಲಿ ಏನು ಮಹಾಕುಂಭಮೇಳ ಮುಗಿಸ್ಕೊಂಡು ಅದಾದ ನಂತರ ಕಾಸಿಗೆ ಹೋಗುವ ಸಂದರ್ಭದಲ್ಲಿ ರಾಷ್ಟ್ರೀಯ ಹೈವೇ ಏನು ಮುಜರಾಬಾದ್ ಬಳಿ ಆಗಿರುವಂಥದ್ದು, ಈ ಒಂದು ವಾರಣಾಸಿ ಬಳಿ. ಆ ಒಂದು ಸಂದರ್ಭದಲ್ಲಿ ಈಗ ಅಲ್ಲಿಂದ ಏನು ಒಂದು ಈ ಒಂದು ಸರ್ಕಾರ ಒಂದು ಅಲ್ಲಿಂದ ಪಾರ್ಥಿವ ಶರೀರಗಳನ್ನು, ಅಂದರೆ 6 ಪಾರ್ಥಿವ ಶರೀರಗಳನ್ನು ಇವತ್ತು ಅಂದರೆ 22ನೇ ತಾರೀಕಿಗೆ ಅಲ್ಲಿಂದ ಬಿಟ್ಟಿರುವಂಥದ್ದು. ಬಿಟ್ಟಂಥ ಸಂದರ್ಭದಲ್ಲಿ ಏನು ಉತ್ತರ ಪ್ರದೇಶ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಏನು ಮಧ್ಯಪ್ರದೇಶ ಮೂಲಕ ಏನೋ ಒಂದು ಬೀದರ್ ಗಡಿಗೆ, ಮಹಾರಾಷ್ಟ್ರದ ಗಡಿಗೆ ಬಂದು ಈಗ ಬೀದರ್ ತಲುಪಿರುವಂಥದ್ದು. ಬೀದರ್ನ ಲಾಡಗಿರಿ ಏನಿದೆ ಅವ್ರ ನಿವಾಸಗಳಿಗೆ ಬಂದಿರುವಂಥದ್ದು. ಬಂದಂಥ ಸಂದರ್ಭದಲ್ಲಿ ಈಗ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ 3 ಜನ, ಒಂದೇ ಫ್ಯಾಮಿಲಿಯ 3 ಜನ ಕೂಡ ಕಳ್ಕೊಂಡಿರುವಂಥದ್ದು, ಒಂದೇ ಕುಟುಂಬದವ್ರನ್ನ. ಹೀಗಾಗಿ ಒಂದು ರೀತಿಯ ಅವರ ಸಂಬಂಧಿಕರು, ಕುಟುಂಬಸ್ಥರು ಒಂದು ರೀತಿಯ ಕಣ್ಣೀರನ್ನ ಹಾಕ್ತಾ ಇರುವಂಥದ್ದು. ಒಂದು ರೀತಿಯ ಅವ್ರನ್ನ ಕಳ್ಕೊಂಡು ಒಂದು ರೀತಿಯ ಏನೋ ಒಂದು ಹೀಗಾಗಿ ಒಂದು ರೀತಿಯ ಪರಿಸ್ಥಿತಿ ನೋಡ್ಬೋದು ಅರವಿಂದ್. ಈ ಪರಿಸ್ಥಿತಿ ಈಗ ಅಲ್ಲಿ ಎಲ್ಲ ಸಂಬಂಧಿಕರು ಕೂಡ ಅಲ್ಲಿ ಇರುವಂಥದ್ದು, ಎಲ್ಲ ಗಾಡಿಯಲ್ಲಿ ಹೋಗ್ತಾ ಇರುವಂಥದ್ದು. ಈಗಾಗಲೇ ಆಂಬುಲೆನ್ಸ್ ಮೂಲಕ 3 ಆಂಬುಲೆನ್ಸ್ ಮೂಲಕ ಈಗ ಏನು ಚಿತಾಗಾರಕ್ಕೆ, ಅಂದರೆ ಬೀದರ್ನ ಒಂದು ಚಿತಾಗಾರ ಏನಿದೆ, ಆ ಗುಂಪಾ ಚಿತಾಗಾರ, ಆ ಕಡೆ ಈಗ ಎಲ್ಲ ಮೃತದೇಹಗಳು ಅಂದರೆ ಪಾರ್ಥಿವ ಶರೀರಗಳು ಹೋಗಿರುವಂಥದ್ದು. ಈಗ ಅಲ್ಲಿ ಏನಿದೆ ಆ ಒಂದು ಚಿತಾಗಾರದಲ್ಲಿ ಈಗ ಅಂತ್ಯಕ್ರಿಯೆ ನೆರವೇರುವಂಥದ್ದು ಅರವಿಂದ್. ರೈಟ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.